ತನಿಖೆ ವೇಳೆ ಪವಿತ್ರಾಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆ ಪೊಲೀಸರಿಗೆ ಸಂಕಷ್ಟ ಎದುರಾಗಿದೆಯಂತೆ. ತನಿಖೆ ವೇಳೆ ಪವಿತ್ರ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಪೊಲೀಸರಿಗೆ ಶುರುವಾಗಿದೆ ಸಂಕಷ್ಟ. ಪವಿತ್ರಾಗೆ ಲಿಪ್ಸ್ಟಿಕ್ ಹಚ್ಚೋದಿಕ್ಕೆ PSI ಅವಕಾಶವನ್ನ ಕೊಟ್ಟಿದ್ರು. ಅವಕಾಶ ಕೊಟ್ಟಿದ್ದ ಪೊಲೀಸರಿಗೆ ಈಗ ಸಂಕಷ್ಟ ಶುರುವಾಗಿದೆ. ಪವಿತ್ರಾಗೆ ಲಿಪ್ಸ್ಟಿಕ್ ಅನ್ನ ಹಚ್ಚೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಅನ್ನುವಂತಹ ಕಾರಣಕ್ಕೀಗ ಅವ್ರಿಗೆ ಢವ ಶುರುವಾಗಿದೆ. ತನಿಖೆಯ ಸಂದರ್ಭದಲ್ಲಿ PSI ಅವಕಾಶವನ್ನ ಕೊಟ್ಟಿದ್ರಂತೆ. ಸ್ಥಳ ಮಹಾಜರು ಮಾಡುವ ವೇಳೆ ಪವಿತ್ರ ಗೌಡ ಮೇಕಪ್ ಅನ್ನ ಮಾಡ್ಕೊಂಡಿದ್ರು ಅನ್ನೋ ವಿಚಾರ ಇದು ಸಾಕಷ್ಟು ಚರ್ಚೆಗೆ ಕೂಡ ಕಾರಣವಾಗಿತ್ತು. ಕಸ್ಟಡಿಯಲ್ಲಿ ಇರೋರಿಗೆ ಹೇಗೆ ಮೇಕಪ್ ಸಿಗತ್ತೆ ಅನ್ನುವಂಥದ್ದು. ಸೊ ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟ ಎದುರಾಗಿದೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ನೋಟಿಸ್ ಜಾರಿಯಾಗಿದೆ. ಕಾರಣ ಕೇಳಿ ನೋಟಿಸ್ ಅನ್ನ ನೀಡಿದ ಹಿರಿಯ ಅಧಿಕಾರಿಗಳ ನೋಟಿಸ್ಗೆ PSI ನೇತ್ರ ಉತ್ತರವನ್ನ ಕೊಟ್ಟಿದ್ದಾರಂತೆ. ವಾಶ್ರೂಮ್ಗೆ ಹೋಗಿದ್ದ ವೇಳೆ ಪವಿತ್ರ ಗೌಡ ಮೇಕಪ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದಾರಂತೆ. ಇದು ಅವರು ರಿಯಾಕ್ಟ್ ಮಾಡಿರೋದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೋಟಿಸ್ಗೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ಮತ್ತೆ ಸಂಪರ್ಕದಲ್ಲಿದ್ದಾರೆ ಯತೀಶ್. ಯತೀಶ್, ನಾವು ಈಗಷ್ಟೇ ಮಾತನಾಡ್ತಾ ಇದ್ವಿ ದರ್ಶನ್ಗೆ ಯಾವ ತರ ರಾಜಾತಿಥ್ಯವನ್ನ ಕೊಡ್ತಿದ್ರು ಅಂತ. ಇತ್ತ ಪವಿತ್ರ ಗೌಡ ವಿಚಾರಕ್ಕೆ ಬರೋದಾದ್ರೆ ಹಿಂದೆ ಅವರ ಮನೆ ಸ್ಥಳ ಮಹಾಜರು ವಿಚಾರಕ್ಕೆ ಹೋದಾಗ ಮಾಧ್ಯಮಗಳನ್ನ ನೋಡಿ ಮುಖ ತಿರ್ಸ್ತಿದ್ದಾಗಿರ್ಬೋದು, ಅವ್ರು ಹಾಕಿದ ಮೇಕಪ್ ಆಗಿರ್ಬೋದು, ಸಾಕಷ್ಟು ಚರ್ಚೆಗೆ ಬಂದಿತ್ತು. ಪ್ರತಿಯೊಬ್ಬರಿಗೂ, ನನಗೂ ಸೇರಿದಂತೆ ಪ್ರತಿಯೊಬ್ಬರಿಗೂ ಕೂಡ ಡೌಟ್ ಬಂದಿತ್ತು, ಕಸ್ಟಡಿಯಲ್ಲಿ ಇರೋರಿಗೆ ಮೇಕಪ್ಗೆ ಅವಕಾಶ ಇರತ್ತಾ ಅಂತ. ಹೌದು ಪವಿತ್ರ, ಯಾಕೆಂದ್ರೆ ಈ ಮಾತಿಗೆ ನಗ್ಬೇಕು ಅಥವಾ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಯಾಕೆಂತಂದ್ರೆ ಆ ಟೈಮಲ್ಲಿ ಪವಿತ್ರ ಗೌಡ ಹೊರಗಡೆ ಬಂದಾಗ, ಅಂದರೆ ಸ್ಟೇಷನ್ ಇರ್ತಾರೆ, ಅಲ್ಲಿಂದ ಹೊರಗಡೆ ಬಂದಾಗ, ಸ್ಥಳ ಮಹಾಜರು ಹೋದಾಗ ನೀವು ಯಾವಾಗಲೇ ಚೆಕ್ ಮಾಡ್ಕೊಳ್ಳಿ, ಒಳ್ಳೆ ಗೊಂಬೆ ಥರ ರೆಡಿಯಾಗಿದ್ರು ಆ್ಯಕ್ಚುಲಿ. ಅರೆ ಗುರು, ಇದು ಹೆಂಗೆ ಸಾಧ್ಯ? ಏನು ಅವ್ರ ಮುಖದಲ್ಲಿ ಮೇಕಪ್ ಬಾಡೋದೇ ಇಲ್ವಾ? ಅವಾಗ ಹಚ್ಕೊಂಡು ಹೋಗಿದ್ದು, ಅಥವಾ ಲಿಫ್ಟಿಕ್ ಏನು ಕರಗೋದೇ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾಯಿತ್ತು. ಅಂದರೆ ಇದು ನನಗೆ ಮಾತ್ರ ಅಲ್ಲ, ನಿಮಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆಗೆ ಕಾಡಿದಂಥ ಪ್ರಶ್ನೆ. ಸ್ಥಳ ಮಹಾಜರು ಹೋದಂಥ ಸಮಯದಲ್ಲೂ ಕೂಡ ಎಲ್ಲರೂ ಕೂಡ ಇದೇನು ಮೇಕಪ್ಪಲ್ಲೇ ಇದೆ ಹುಡುಗಿ, ಅಥವಾ ಮೇಕಪ್ ಯಾರು ಕೊಟ್ಟಿರ್ಬೋದು, ಈ ಥರ ಒಂದು ಪ್ರಶ್ನೆ ಕೂಡ ಇತ್ತು. ಆ ಪ್ರಶ್ನೆಗೆ ಉತ್ತರ ಸಿಕ್ಕಿರುವಂಥದ್ದು. ಏಕೆ ಅಂತಂದರೆ ಆ ಪ್ರಶ್ನೆ ಎಷ್ಟು ಜೋರಾಗಿ ಸೌಂಡ್ ಮಾಡಿತ್ತು, ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ಔಟ್ಸೈಡ್ ಎಷ್ಟು ಸೌಂಡ್ ಮಾಡಿತ್ತು, ಅದಕ್ಕೆ ಪ್ರತ್ಯುತ್ತರವಾಗಿ ಈಗ ಸಿಕ್ಕಿರುವಂಥದ್ದು. ಸೊ ಈಗ ಹೇಗೆ ಮೇಕಪ್ ಹಾಕಿಕೊಳ್ಳಲು ಸಾಧ್ಯವಾಯಿತು, ಆಕೆಗೆ ಮೇಕಪ್ ಕೊಟ್ಟಿದ್ದು ಯಾರು, ಆ ಲಿಫ್ಟಿಗೆ ಹಚ್ಚೋದಕ್ಕೆ ಸಹಾಯ ಮಾಡಿದ್ದು ಯಾರು, ಏನೆಲ್ಲ ಆಯಿತು ಅನ್ನೋ ವಿಚಾರವನ್ನು ಈಗ ತನಿಖೆ ಮಾಡ್ಕೊಂಡು ಹೊರಟಾಗ ಈ ವಿಚಾರ ಕುರಿತಂತೆ ಈಗಿನ ಏನು ತನಿಖಾಧಿಕಾರಿ ಇರ್ಬೋದು ಅಥವಾ DYSP ಏನಿದೆ ಗಿರೀಶ್ ಅವರು ನೋಟಿಸನ್ನು ಜಾರಿ ಮಾಡಿದರೆ, ಅದು ಕೂಡ ವಿಜಯನಗರದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇತ್ರ ಅವರಿಗೆ. ಏಕೆಂದರೆ ಅವರ ಕಸ್ಟಡಿ ಇದ್ದಂಥ ಸಂದರ್ಭದಲ್ಲಿ ಇದೆಲ್ಲ ಘಟನೆ ನಡೆದಿರುತ್ತೆ. ಹಾಗಾಗಿ ಅವರಿಗೆ ಈಗ ಒಂದು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಸೊ ನೋಟಿಸನ್ನು ಜಾರಿ ಮಾಡಿರುವಂಥ ಸಂದರ್ಭದಲ್ಲಿ ಈಗ ಆ ನೋಟಿಸ್ಗೆ ನೇತ್ರ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಹೇಗಿದೆಲ್ಲ ಆಯಿತು ಅಂದಾಗ ಆಕೆ ವಾಶ್ರೂಮ್ ಹೋದಂಥ ಸಂದರ್ಭದಲ್ಲಿ ಹಚ್ಕೊಂಡು ಬಂದಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಹಾಗೆ ಒಂದು ಪ್ರಶ್ನೆ ಕಾಡುತ್ತೆ. ಹಾಗಾದರೆ ಅದಕ್ಕೆ ನಾವು ಉತ್ತರ ಕೊಟ್ಟಿಲ್ಲ ಅವರು. ಒಂದು ನಮಗೆಲ್ಲ ಸಾಮಾನ್ಯ ಕಾಡುವಂಥ ಪ್ರಶ್ನೆ, ಆಕೆ ಹಾಗಾದರೆ ಬ್ಯಾಗಲ್ಲಿ ಅಥವಾ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಆ ಲಿಫ್ಟಿಕ್ ಇರ್ಬೋದು ಅಥವಾ ಏನು ಅದೆಲ್ಲ ಏನು ಇಟ್ಕೊಂಡಿತ್ತು ಮೇಕಪ್ ಐಟಮ್ಸ್ ಇರ್ಬೋದು, ಅದೇ ಇಟ್ಕೊಂಡೇ ಓಡಾಡ್ತಿದ್ರಾ? ಅದು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ತೆಗೆದುಕೊಂಡೇ ಹೋಗಿದ್ರಾ? ಆಕೆಗೆ ಒಂದು ಬ್ಯಾಗ್ ಬರುತ್ತೆ, ಆ ಬ್ಯಾಗಲ್ಲಿ ಹಾಗಾದರೆ ಆಕೆ ಬಟ್ಟೆ ತಂದು ಕೊಟ್ಟಿದ್ರಾ ಅಥವಾ ಲಿಫ್ಟಿಕ್ಕು ಇದೆಲ್ಲದೂ ತಂದು ಕೊಟ್ಟಿದ್ರಾ ಅನ್ನೋ ಪ್ರಶ್ನೆ ಬರುತ್ತೆ. ಅಥವಾ ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರೇ ತಂದು ಕೊಟ್ಟಿದ್ರಾ ಆಕೆಗೆ, ಅಥವಾ ಸಹಾಯ ಮಾಡಿದ್ರಾ ಹಚ್ಕೊಳ್ಳೋದಕ್ಕೆ ಅನ್ನೋ ಪ್ರಶ್ನೆ ಕೂಡ ಇದೆ. ಸೊ ಈ ಸದ್ಯಕ್ಕೀಗ ನೋಟಿಸ್ಗೆ ಉತ್ತರನ ಕೊಡಬೇಕಿದೆ. ಒಂದೊಂದೇ ಉತ್ತರವನ್ನು ನೇತ್ರ ಅವರು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇತ್ರ ಅವರು ಕೊಡ್ತಾ ಇದ್ದಾರೆ. ಸೊ ಮುಂದೆ ಇದಕ್ಕೆಲ್ಲ ಒಂದಷ್ಟು ವಿಚಾರಗಳು ತನಿಖೆಯಲ್ಲಿ ಬಯಲಾಗುವಂಥ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಪವಿತ್ರ.